ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸರ್ಗಳ ದಾದಾಗಿರಿಯ ದಿನಗಳು ಹೇಗಿದೆ ಅನ್ನೋದನ್ನು ನಾವು ಹೇಳ್ತಾ ಇದ್ವಿ. ಯಾವ ರೀತಿ ಒಂದೊಂದು ಊರಿನಲ್ಲೂ ಕೂಡ ತಮ್ಮ ಕಬಂದ ಬಾಹುವನ್ನು ಚಾಚಿದ್ದಾರೆ ಅಂತ. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಬಡ್ಡಿಕೋರರ ದಾದಾಗಿರಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಇದು. ಕೊರೋನಾ ಬಳಿಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಉದ್ಯಮ ಬಲವರ್ಧನೆ ಆಗ್ತಾ ಹೋಗುತ್ತೆ. ಕಳೆದ 4 ವರ್ಷದಿಂದ ಬಡವರನ್ನ ಸಾಲದ ಶೂಲಕ್ಕೆ ಈ ಕೆಲ ಫೈನಾನ್ಸ್ ಕಂಪನಿಗಳು ಏರಿಸಿದೆ. 2019ರಲ್ಲಿ 16,946 ಕೋಟಿ ಸಾಲವನ್ನು ಒಟ್ಟಾರೆಯಾಗಿ ಕೊಟ್ಟಿದ್ರು. ಬಟ್ 2023-24 ಇಸ್ವಿನಲ್ಲಿ ನೋಡಿ 42,000 ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 63 ಲಕ್ಷ ಗ್ರಾಹಕರನ್ನ ಮೈಕ್ರೋ ಫೈನಾನ್ಸ್ ಉದ್ಯಮ ಹೊಂದಿದೆ. ಇದರಲ್ಲಿ ಲೀಗಲ್ ಆಗಿ ಕೆಲಸ ಮಾಡ್ತಿರೋರು ಎಷ್ಟು, ಇಲ್ಲೀಗಲ್ ಆಗಿ ಕೆಲಸ ಮಾಡ್ತಿರೋರು ಎಷ್ಟು? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ನಾವು RBI ರಿಜಿಸ್ಟರ್ಡ್ ಕಂಪ್ನಿಗಳು ಯಾವುದಪ್ಪ ಕರ್ನಾಟಕದಿಂದ ಅಂತ ಹೋಗಿ ನೋಡಿದಾಗ ವೆಬ್ಸೈಟ್ನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಂಪ್ನಿಗಳು ರಿಜಿಸ್ಟರ್ ಆಗಿದೆ. ಅಲ್ಲಿಗೆ ರಿಜಿಸ್ಟರ್ ಆಗಿಲ್ಲ ಅಂದರೆ ಇಲ್ಲೀಗಲ್ ಆಗಿ ವ್ಯವಹಾರ ನಡೆಸೋರು ಜಾಸ್ತಿ. ಅವರು ತಮಗೆ ಇಷ್ಟ ಬಂದಿದ್ದ ಬಡ್ಡಿ ಪರ್ಸೆಂಟೇಜನ್ನು ಹಾಕ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಈಗ ಅಂಕುಶ ಹಾಕಬೇಕು, ಎಲ್ಲ ಸರಿ, ಬಿಸ್ನೆಸ್ ಉದ್ಯಮ ಹೆಂಗೆ ಬೆಳೆದಿದೆ ಎಲ್ಲವೂ ಓಕೆ. ಬಟ್ ಇದರಲ್ಲಿ ಲೀಗಲ್ಗಿಂತ ಇಲ್ಲೀಗಲ್ನ ತೂಕನೇ ಜಾಸ್ತಿ ಇದೆ. ಇಲ್ಲೀಗಲ್ ಆಗಿ ಕೆಲಸ ಮಾಡೋರಿಗೆ ಕಾನೂನಿನ ಫ್ರೇಮ್ ವರ್ಕ್ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ಅವ್ರನ್ನ ಹೆಂಗೆ ದಾರಿಗೆ ತರೋದು ಅಂತ ಪೊಲೀಸರಿಗೆ ಪರಮಾಧಿಕಾರ ಕೊಡದೆ ಇದು ಸಾಧ್ಯನೇ ಇಲ್ಲ. ಬಿಸ್ನೆಸ್ ಬೂಮ್ ಆಗಿದ್ದು ಹೇಗೆ, ಲಾಸ್ಟ್ 3 ಇಯರ್ಸ್ ಏನೇನಾಗಿದೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದ್ರೆ ಪವಿತ್ರ. ಮಮತಾ, ಈಗ ನಾವು ಹೇಳ್ತಾ ಇರುವಂತಹ ದಾಖಲೆ ಏನಿದೆ ಅದು RBI ನಿರ್ದೇಶನ ಮಾಡಿರುವಂತಹ, RBI ನಿಂದ ನೋಂದಣಿ ಮಾಡಿರುವಂತಹ ದಾಖಲೆ. ಬರೋಬ್ಬರಿ ಕೊರೋನಾ ಬಳಿಕ ಯಾವ ರೀತಿ ಆ ಉದ್ಯಮ ಚಿಗುರ್ಕೊಂಡಿದೆ ಅಂದರೆ 16,000 ಕೋಟಿ 2019ರಲ್ಲಿ ಲೋನ್ ಕೊಟ್ಟಿದ್ರು. ಆದರೆ 2023-24 ಸಾಲಿನ ಲೆಕ್ಕಾಚಾರವನ್ನು ನೋಡಿದ್ರೆ ಬರೋಬ್ಬರಿ 42,000 ಕೋಟಿ ಹೆಚ್ಚು ವಹಿವಾಟನ್ನು ಈ ಒಂದು ಸಂಸ್ಥೆ ಮಾಡಿದೆ. ಅಂದರೆ RBI ನಿರ್ದೇಶನಗೊಂಡಿರುವಂತಹ ಈ ಸಂಸ್ಥೆ ಇಷ್ಟು ಮಾಡಬೇಕಾದ್ರೆ ಈಗ ಅಸೋಸಿಯೇಷನ್ ಅವರು, ಮೈಕ್ರೋ ಫೈನಾನ್ಸ್ ಅಸೋಸಿಯೇಷನ್ ಅವರು ಹೇಳ್ತಾ ಇರುವಂತದ್ದು ಈ ರೀತಿ ಕಿರುಕುಳ ಸಮಸ್ಯೆ ಆಗ್ತಾ ಇರುವಂತದ್ದು ಅನಧಿಕೃತ ಏಜೆನ್ಸಿಗಳಿಂದ, ಅದು RBI ನೋಂದಣಿತ ಯಾವುದೇ ಏಜೆನ್ಸಿಗಳಿಂದ ಸಮಸ್ಯೆ ಆಗ್ತಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಕೂಡ ಇಷ್ಟೊಂದು ವಹಿವಾಟನ್ನು ನೋಡ್ತಾ ಇದ್ರೆ RBI ನಿಂದ ನೋಂದಣಿ ಮಾಡಿರುವಂತಹ ಮೈಕ್ರೋ ಫೈನಾನ್ಸ್ ಗಳಿಂದಲೂ ಕೂಡ ಕಿರುಕುಳ ಆಗ್ತಾ ಇರುವಂತದ್ದು ಸಾಬೀತಾಗ್ತಾ ಇದೆ. ಇನ್ನೊಂದು ಕಡೆಗೆ ಈ ಏಜೆನ್ಸಿ ಮೈಕ್ರೋ ಫೈನಾನ್ಸ್ ಏನಿದೆ ಅದು ಗ್ರಾಮೀಣ ಭಾಗಗಳಿಗೆ ತೆರಳಿ ಜನರಿಗೆ ಸಾಲದ ಆಮಿಷವನ್ನ ಒಡ್ಡಿ ಈ ರೀತಿ ವಹಿವಾಟನ್ನ ಹೆಚ್ಚು ಮಾಡ್ಕೊಂಡಿದೆ. ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಕಾಡ್ತಾ ಇತ್ತು. ಅಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆದಾಗ ಅವರು ಕಾಲ್ಕಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ಪಾರುಪತ್ಯವನ್ನ ಸಾಬೀತು ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಜೊತೆಗೆ ಈಗ ಮೈಕ್ರೋ ಫೈನಾನ್ಸ್ ಏಜೆನ್ಸಿ ಅವರು ಹೇಳ್ತಾರೆ RBI ನ ರೂಲ್ಸ್ ನಂತೆ ನಾವು ಸಂಜೆ 6 ಗಂಟೆಯ ಮೇಲೆ ಯಾವುದೇ ರೀತಿ ಸಾಲ ವಸೂಲಾತಿಗೆ ಹೋಗಬಾರ್ದು. ಜೊತೆಗೆ ಏನು ಆರ್ಥಿಕ ಸಮಸ್ಯೆ ಇದೆ, ಅನಾರೋಗ್ಯದ ಸಮಸ್ಯೆ ಇದೆ ಅಥವಾ ಕುಟುಂಬಸ್ಥರು ಯಾರಾದರೂ ಸಾವನ್ನಪ್ಪಿದ್ರೆ ಅಂತವರಿಗೆ ಮತ್ತೆ ನಾವು ಮರುವಾಗಿ ವಿಸ್ತರಣೆ ಮಾಡಬೇಕು, ಕಾಲಾವಧಿಯನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. RBI ರೂಲ್ಸ್ ಆ ರೀತಿ ಇದೆ. ಆದರೆ ಇಲ್ಲಾಗ್ತಾ ಇರುವಂತದ್ದು ಮಧ್ಯರಾತ್ರಿ 1 ಗಂಟೆಗೆ ಹೋಗಿ ಮನೆಯ ಕದವನ್ನ ಬಡಿತಾರೆ. ಯಾವುದೇ ರೀತಿ ಮುಲಾಜಿಲ್ಲದೆ, ಏನೇ ಆರೋಗ್ಯ ಸಮಸ್ಯೆ ಇರಲಿ ಅವರು ಕಂತಿನ ದುಡ್ಡನ್ನ ಪಾವತಿ ಮಾಡಬೇಕು. ಸೊ ಹೀಗೆಲ್ಲ ಮಾಡಿ ಇವರು 42,000 ಕೋಟಿಗೆ ತಮ್ಮ ವಹಿವಾಟನ್ನ ವೃದ್ಧಿ ಮಾಡ್ತಾ ಇದ್ದಾರೆ. ಸೊ ಇದರಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಮಮತಾ, ಆಲ್ ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಂದು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾರ್ಯಾರು ಅವ್ರ ಅಂಡಲ್ಲಿ ಬರ್ತಾರೆ ಅಂತ ಹೇಳಿದ್ರೆ NBFCನಲ್ಲಿ ರಿಜಿಸ್ಟರ್ ಆಗಿರೋರು ಬರ್ತಾರೆ. ಅಗೇನ್ ನಾವು ಹೇಳಿದ ಹಾಗೆ ಅದನ್ನು ಚೆಕ್ ಮಾಡೋ ಕೆಲಸನೇ ಆಗ್ತಾ ಇಲ್ಲ ರಾಜ್ಯದಲ್ಲಿ. ಈಗ ಪ್ರತಿ ಸ್ಟೇಷನ್ಗಳಲ್ಲಿ ಕೇಳಬೇಕಾಗತ್ತೆ, ಬನ್ರಪ್ಪ ನಿಮ್ಮ ಲೈಸೆನ್ಸ್ ತೊಗೊಂಡು ಬನ್ನಿ, ನೀವು ಲೀಗಲ್ಲ ಇಲ್ಲೀಗಲ್ಲ ಅಂತ ನೋಡೋ ಕೆಲಸ ಗೃಹ ಇಲಾಖೆಯಿಂದ ಆಗಬೇಕಾಗಿತ್ತು. ಬಟ್ ಅದು ಇಲ್ಲಿ ತನಕ ಆಗಿಲ್ಲ. ಈಗ ಮೀಟಿಂಗ್ ಮಾಡ್ತಿದ್ದಾರೆ, ಈಗ ಡೈರೆಕ್ಷನ್ಸ್ ಬರ್ಬೋದು ಎನಿ ಮೂಮೆಂಟು. ಬಟ್ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಇಲ್ಲೀಗಲ್ ಆಗಿ ಇಡೀ ಒಂದು ಸಾಮ್ರಾಜ್ಯವನ್ನು ಬೆಳೆಯೋದಕ್ಕೆ ಬಿಟ್ಟಿದ್ಯಾರು? ಈಗ ಕುತ್ತಿಗೆ ತನಕ ನೀರು ಬಂದ ಮೇಲೆ ನೋಡೋಣ ಈಜದ್ ಕಲಿಯೋಣ ಅಂತ ಹೇಳೋದು ಸರಿನಾ? ಪ್ರಶ್ನೆ ಇದೆ.